ಸರ್ಕಾರ ಚರ್ಚೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ. ಆಯ್ತು, ಎಲ್ಲ ಬುದ್ಧಿವಂತರಲ್ಲಿ ಅವ್ರಿಗೆ INDA ಪಾರ್ಟ್ನರ್ಸ್ ಇದಾರಲ್ಲ, ಅವ್ರಿಗೆ ಬುದ್ಧಿವಾದ. ಈಗ ರಾಜ್ಯಕ್ಕೆ ಬೇಡ, ಇಲ್ಲಿ ಜನ ಬಗ್ಗೆ ಚರ್ಚೆ ಮಾಡುವ, ರಾಜ್ಯಕ್ಕೆ ಮಾತಾಡಬೇಡ. ನೀವು ಪ್ರತಿಪಕ್ಷ ನಾಯಕರು ಮಾತಾಡಿದ ವಿಚಾರ ಎಲ್ಲ ಕೂಡ ಈಗ ಬಾಲಕೃಷ್ಣ ಕೇಳಿ ಆಯ್ತು, ನೀವು ಹೇಳಿದ್ರಲ್ಲ, ನೀವೆಲ್ಲರೂ ಕೂಡ ಮಾತಾಡಿದಿರಿ. ನಾನ್ ಕೂಡ ಏನು, ನೀವೆಲ್ಲ ಬೆಳಿಗ್ಗೆ ಬಹಳ ಸ್ಪೀಡ್ ಅಲ್ಲಿ ಬಂದಿದ್ದೀರಿ. ನಿಮ್ಮ ಸ್ಪೀಡ್ ಎಲ್ಲ ಖಾಲಿ ಆಗ್ಲಿ ಅಂತ ಹೇಳಿ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಇದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂತ ಹುಮ್ಮಸ್ಸೆಲ್ಲ ಒಂದು ಲೆವೆಲ್ಗೆ ಬರ್ಬೇಕಂತ ಈಗ ನೀವು ಮಾತಾಡ್ದಲ್ಲ. ಒಂದು ಸರ್ ಮಂತ್ರಿಗಳೇ, ಈಗ ಒಂದು ಏನಂತ ಹೇಳಿದ್ರೆ, ಇಬ್ರು ಕೂಡ ಯಜಮಾನ ನಿಲುವಳಿ ಸೂಚನೆ ಕೊಟ್ಟಿದ್ರಿ. ಒಂದು ಬಾಲಕೃಷ್ಣ ಮತ್ತು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಅದು ಕೊಬ್ಬರಿಗೆ ನಫೇರ್ಗೆ ಸಂಬಂಧಪಟ್ಟ ಹಾಗೆ. ಎರಡನೇದು ಕಾನೂನು ಮತ್ತು ಲಾ ಅಂಡ್ ಆರ್ಡರ್ ಸಂಬಂಧಪಟ್ಟ ಹಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಅಜೆಂಡ್ಮೆಂಟ್ ಕೊಟ್ಟಿದ್ದೀರಿ. ನಿಮ್ಮ ಆಸಕ್ತಿ ಇದೆಲ್ಲ ನಾನು ಒಪ್ತೇನೆ. ಇದರಲ್ಲಿ ಚರ್ಚೆ ಮಾಡಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್. ಮತ್ತೆ ನೀವು ಅಜೆಂಡ್ಮೇಷನ್ ಕೊಡುವಾಗ ನೀವು ಉದಾಸೀನ ಆಗ್ಬೇಕು, ಬೇಗ ಕೊಡ್ಬೇಕಲ್ಲ. ನೀವು ಅವ್ರ ನಂತರ ಕೊಟ್ಟಿದ್ದೀರಿ. ಟೈಮಿಂಗ್ಸ್ ನೋಡಿ, ನೀವು ಬರಿಬೇಕಾದ್ರೆ ವ್ಯತ್ಯಾಸ ಪ್ರಕಾರ ಫಸ್ಟ್ ಬಂದದ್ದನ್ನು ಫಸ್ಟ್ ತಗೊಳ್ಬೇಕು, ಸೆಕೆಂಡ್ ಬಂದದ್ದನ್ನು ಅವತ್ತು ರಿಜೆಕ್ಟ್ ಆಗೋದು ನೆಕ್ಸ್ಟ್ ಗೆ ಬರ್ತದೆ. ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದಾ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನಿಯಮಾವಳಿ ಪ್ರಕಾರ ಅವರು ಫಸ್ಟ್ ಆಗಿ ಒಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧಪಟ್ಟಾಗೆ. ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ, ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ. ನೀವು ನಾಳೆ ಹೊಸ ಅರ್ಜಿ ಕೊಡಿ, ಅದನ್ನ ನಾಳೆ ತಗೊಳ್ಳೋದು ಕೆಲಸ ನಾವು ಮಾಡುವ. ಒಂದು ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುವುದಿಲ್ಲ. ಒಂದು ಆಲ್ರೆಡಿ ಫಸ್ಟ್ ಅವರು ಕೊಟ್ಟಿದ್ದಾರೆ, ನಿಮ್ಗೆ ಎರಡು ಬರ್ತದೆ. ಏನಾಯ್ತು ಈಗ? ಅದು ಬೇಕಲ್ಲ, ಗಂಭೀರತೆ ಕೂಡ ಗೊತ್ತು ಬೇಕಲ್ಲ, ಗಂಭೀರತೆ ಅಂತ ಹೇಳಿ ಲಾಸ್ಟ್ ಬಂದು ಕೊಡುದಲ್ಲ. ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಅಂತ ಇರೋದು. ತಗೊಳ್ಳಿ ಸರ್, ನೀವು ತಗೊಳ್ಳಿ, ರೂಲ್ಸ್ ತೆಗೆದು ನೋಡಿ. ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು. ಆಮೇಲೆ ಕೊಡಿ. ನಮಗೆ ತಗೊಂಡು ನೀವು ಆದ್ರೆ ವಿಷಯ ಅರ್ಥ ಮಾಡಿ ಒಂದು ನಿಯಮ ಪ್ರಕಾರ ನಿಮ್ಮ ಆಸಕ್ತಿ, ನಿಮ್ಮ ವಿಚಾರ ಎಲ್ಲ ಕೂಡ ಅರ್ಥ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.